ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ವಿಲೇಜ್ ಸ್ಟೈಲಲ್ಲಿ ಅಮ್ಮ ಮಾಡುವಂತಹ ವಿಧಾನದಲ್ಲಿ ಹಾಗಲಕಾಯಿ ಒಣಗಿದ ಅವರೆಕಾಳನ್ನು ಯೂಸ್ ಮಾಡಿಕೊಂಡು ರುಚಿಯಾಗಿ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ, ಒಂದು ಚೂರು ಸಹ ಕಹಿ ಇರೋದಿಲ್ಲ. ಹಾಗಲಕಾಯಿ ಇಷ್ಟ ಇಲ್ಲದೆ ಇರೋರು ಸಹ ಈ ವಿಧಾನದಲ್ಲಿ ಸಾಂಬಾರು ಮಾಡಿದ್ದೀರಾ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಬನ್ನಿ, ಇವಾಗ ಲೇಟ್ ಮಾಡ್ದಿರಾ ಒಣಗಿದ ಅವರೆಕಾಳು ಹಾಗೆಯೇ ಹಾಗಲಕಾಯಿನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆದ ಸಾಂಬಾರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಕುಕ್ಕರಲ್ಲಿಗೆ 1 ಕಪ್ ಆಗುವಷ್ಟು ಒಣಗಿದ ಅವರೆಕಾಳು ಹಾಕ್ಕೊತಾ ಇದ್ದೀನಿ. 1 ಕಪ್ ಬಂದು 250 ಗ್ರಾಮ್ ಆಗುವಷ್ಟು ಆಗುತ್ತೆ. ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ನಮಗೆ ಸಾಂಬಾರ್ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಕಲರು ಸಹ ಚೇಂಜ್ ಆಗಿದೆ. ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಅವರೆಕಾಳು ಮುಳುಗೋಷ್ಟು ನೀರನ್ನು ಸೇರಿಸಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದ ನಂತರ ಅವರೆಕಾಳು ಮುಳುಗೋಷ್ಟು ಅಂದರೆ 1 ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಜಸ್ಟ್ ಅವರೆಕಾಳು ಬೇಯೋಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಅಂದರೆ ಅವರೆಕಾಳಿಗೆ ಟೇಸ್ಟ್ ತಕ್ಕಷ್ಟು ಮಾತ್ರ ಕಲ್ಲುಪ್ಪನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ. ಮೀಡಿಯಮ್ ಫ್ಲೇಮ್ನಲ್ಲಿ 5 ವಿಷಲ್ ಬರೋದಕ್ಕೆ ಬಿಡಿ. 5 ವಿಷಲ್ ಬಂದಾದಮೇಲೆ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾನಿಲ್ಲಿ ಹಾಗಲಕಾಯಿನ ಸಹ ಅರ್ಧ kg ಆಗುವಷ್ಟು ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡಿರ್ತಕ್ಕಂಥ ಹಾಗಲಕಾಯಿನ ಈ ರೀತಿ ರೌಂಡ್ ಶೇಪಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಅಲ್ಲ, ಹಾಗಂತಂದ್ಬಿಟ್ಟು ತುಂಬ ದಪ್ಪನೂ ಸಹ ನಾನಿಲ್ಲಿ ಕಟ್ ಮಾಡ್ಕೊತಾ ಇಲ್ಲ. ಈ ಸೈಜಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಕಟ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಇದರ ಒಳಗಡೆ ಬಲ್ತಿರ್ತಕ್ಕಂಥ ಬೀಜ ಏನಾದರೂ ಇದ್ದರೆ ರಿಮೂವ್ ಮಾಡ್ಕೊಂಬಿಡಿ, ತೆಗೆದುಕೊಂಡ್ಬಿಡ್ಬೇಕು. ಎಳೆ ಬೀಜ ಆದರೆ ಹಾಗೆ ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಬಲ್ತಿರುವಂಥ ಬೀಜ ಇದ್ದರೆ ತೆಗೆದುಕೊಬಿಡ್ಬೇಕು. ಈಗ ಎಲ್ಲ ಹಾಗಲಕಾಯಿನ ಸಹ ಕಟ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಒಂದು ಮಿಕ್ಸಿಂಗ್ ಬೌಲಲ್ಗೆ ಈ ಹಾಗಲಕಾಯಿ ತಗೊಂಡಿದ್ದೀನಿ. ಈಗ 1 ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸಾಲ್ಟು ಅರಿಶಿನ ಹಾಕಿ ಒಂದು 10 ರಿಂದ 15 ನಿಮಿಷ ಹಾಗೆ ಬಿಡೋದ್ರಿಂದ ಇದರಲ್ಲಿ ನೀರಿನ ಅಂಶ ಬಿಟ್ಕೊಂಡು ಕಹಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅಷ್ಟರಲ್ಲಿ ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಮಿಕ್ಸಿ ಜಾರಲ್ಗೆ ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿ ಕೊಬ್ಬರಿ, 1 ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿ, 2 ಮೀಡಿಯಮ್ ಸೈಜಲ್ಲಿರುವಂಥದ್ದು ಟೊಮೊಟೊ ಹಣ್ಣನ್ನು ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ಸಹ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಇಂಚ್ ಆಗುವಷ್ಟು ಶುಂಠಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆ, 1 ಟೀ ಸ್ಪೂನ್ ಗಸಗಸೆ, 2 ಇಂಚ್ ಆಗುವಷ್ಟು ಚಕ್ಕೆ, 5 ರಿಂದ 6 ಲವಂಗನ ಸಹ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆಯೇ ಈಗ ಈ ಮಸಾಲೆ ಗ್ರೈಂಡ್ ಆಗೋದಕ್ಕೆ ಮಾತ್ರ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಸ್ಮೂತಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ಈಗ ನಮಗಿಲ್ಲಿ ಹಾಗಲಕಾಯಿಗೆ ಸಾಂಬಾರ್ಗೆ ಬೇಕಾಗಿರುವಂಥದ್ದು ಮಸಾಲೆನೂ ಸಹ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಮಸಾಲೆನ ಪಕ್ಕಕ್ಕೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ನಾವು ಅವರೆಕಾಳನ್ನು ಸಹ ಬೇಯೋದಕ್ಕೆ ಇಕ್ಕಿದ್ರಲ್ವಾ, ಅದು 5 ವಿಷಲ್ ಬಂದು ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಅವರೆಕಾಳು ಅನ್ನೋದು ಒಂದು 80% ಆಗುವಷ್ಟು ಬೆಂದಿದೆ. ಪರ್ಫೆಕ್ಟಾಗಿ ಕರೆಕ್ಟಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಯಾಕೆ ಅಂತಂದರೆ ಮತ್ತೆ ನಾವು ಸಾಂಬಾರಲ್ಲಿಗೆ ಹಾಕಿ ಬೇಯಿಸೋದ್ರಿಂದ ಈ ರೀತಿ ಒಂದು 80% ಆಗುವಷ್ಟು ಬೆಂದರೆ ಸಾಕು. ಈಗ ಅವರೆಕಾಳು ಬೆಂದಾದ ನಂತರ ಆಲ್ರೆಡಿ ನಮಗಿಲ್ಲಿ ಹಾಗಲಕಾಯಿನೂ ಸಹ ಒಂದು 10 ರಿಂದ 15 ನಿಮಿಷ ಆಗಿದೆ. ಈಗ ನೋಡಿ, ಇದರಲ್ಲಿ ನೀರು ಸಹ ಸ್ವಲ್ಪ ಬಿಟ್ಕೊಂಡಿರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ನೀರು ಅನ್ನೋದು ಹಾಗೆ ಇರುತ್ತಲ್ಲ, ಹಾಗಲಕಾಯಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೈಟಾಗಿ ಕೈಗೆ ತಗೊಂಡು ಹಾಗಲಕಾಯಲ್ಲಿರುವಂಥ ನೀರನ್ನು ಚೆನ್ನಾಗಿ ಹಿಂಡ್ಕೊಬಿಡಬೇಕು. ಸೊ ಈ ರೀತಿ ಹಿಂಡ್ಕೊಳ್ಳೋದ್ರಿಂದ ಹಾಗಲಕಾಯಿ ಕಹಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಸೊ ಈ ರೀತಿ ಹಾಗಲಕಾಯಿನ ಚೆನ್ನಾಗಿ ಹಿಂಡ್ಕೊಂಡಿರುವಂಥದ್ದನ್ನು ನಾವು ಫ್ರೈ ಮಾಡ್ಕೋಬೇಕು. ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಹಾಗಲಕಾಯಿ ಗೋಲ್ಡನ್ ಕಲರ್ ಬರೋವರೆಗೂ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಹಾಗಲಕಾಯಿ ಫ್ರೈ ಮಾಡಿರುವಂಥದ್ದನ್ನು. ಈಗ ಇದೇ ಎಣ್ಣೆ ಜೊತೆಲಿ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಿಡ್ದಾದ ನಂತರ 1 ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಸಹ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಗೋಲ್ಡನ್ ಕಲರ್ ಬಂದಾದ ನಂತರ ನಾವು ಮಸಾಲೆ ಆಲ್ರೆಡಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀರಲ್ವಾ, ಆ ಮಸಾಲೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಸೊ ನಾವು ತಗೊಂಡಿರ್ತಕ್ಕಂಥ ಎಣ್ಣೆ ಅನ್ನೋದು ಈ ಮಸಾಲೆಯಿಂದ ಸಪ್ರೇಟ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದ್ಸಲ
ಮಿಕ್ಸ್ ಮಾಡಿಕೊಂಡು 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಮತ್ತೊಂದು 3ರಿಂದ 4 ನಿಮಿಷ ಮಸಾಲೆನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಮಸಾಲೆಯಲ್ಲಿ ಎಣ್ಣೆ ಅನ್ನೋದು ಬಿಡ್ತಾ ಬರುತ್ತೆ. ಸೊ ಈ ರೀತಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ 1 ಲೀಟರ್ ಆಗುವಷ್ಟು ಮಾತ್ರ ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಅವರೆಕಾಳಲ್ಲಿ ಬೇಯಿಸೋದಕ್ಕೆ ನೀರು ಹಾಕಿರ್ತೀರಲ್ವ, ಆ ನೀರನ್ನು ಸಹ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಷ್ಟ ಆದರೆ ಸಾಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಈ ರೀತಿ ಕುದೀತಾ ಇರ್ತಕ್ಕಂಥ ಟೈಮಲ್ಲಿ ಲಿಡ್ಡನ್ನು ತೆಗೆದು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಆಲ್ರೆಡಿ ನಾವು ಅವರೆಕಾಳನ್ನು ಒಂದು 80% ಆಗುವಷ್ಟು ಬೇಯಿಸಿಟ್ಕೊಂಡಿದ್ರಲ್ವ, ಅದು ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಗಲಕಾಯಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೀವು ಬೇಕು ಅಂತಂದರೆ ಈ ಟೈಮಲ್ಲಿ ಖಾರ ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 15ರಿಂದ 20 ನಿಮಿಷ ಈ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 20 ನಿಮಿಷ ಆದ ನಂತರ ಲಿಡ್ಡನ್ನು ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸಹ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗಿಲ್ಲಿ ವಿಲೇಜ್ ಸ್ಟೈಲಲ್ಲಿ ತುಂಬಾ ರುಚಿಯಾಗಿರುವಂತಹ ಒಣಗಿದ ಅವರೆಕಾಳು ಹಾಗಲಕಾಯಿ ಸಾಂಬಾರು ಅನ್ನೋದು ರೆಡಿಯಾಗೋಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನೀವು ಈ ರೀತಿ ಬಿಸಿ ಬಿಸಿಯಾಗಿರುವಂತಹ ಮುದ್ದೆಗಾಗಿರ್ಬೋದು, ರೈಸ್ಗಾಗಿರ್ಬೋದು, ಈ ಸಾಂಬಾರು ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತಪ್ಪದೆ ಈ ವಿಧಾನದಲ್ಲಿ ನೀವು ಸಹ ಒಣಗಿದ ಅವರೆಕಾಳನ್ನು ಯೂಸ್ ಮಾಡಿಕೊಂಡು ಹಾಗಲಕಾಯಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಸೊ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರಿದೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.